ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ. ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಫಂಕ್ಷನ್ ತುಂಬ ಹತ್ರ ಬರ್ತಿದೆ. ಇನ್ವೈಟ್ ಮಾಡೋದು ತುಂಬ ಜನ ಇದೆ. ಕೆಲವೊಂದು ಫೋನ್ಗಳು ಮಾಡೋದಿದೆ. ಅರ್ಧಕ್ಕರ್ಧ ಫೋನ್ಗಳಂದರೆ ಅರ್ಧಕ್ಕರ್ಧ ಅವ್ರ ಮನೆಗೆ ಹೋಗಿ ಇನ್ವೈಟ್ ಮಾಡೋದೇ ಇದೆ. ಸೊ ಹಾಗಾಗಿ ಅವೆಲ್ಲ ಶುರು ಮಾಡ್ಕೋಬೇಕು ನಾಳೆಯಿಂದ. ಸೊ ಬನ್ನಿ ಹಾಗಾದರೆ ವ್ಲಾಗ್ ಫುಲ್ ನೋಡಿ. ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂದೆ, ಫುಲ್ಲು ಮಳೆ ಸಿಕ್ಕಾಪಟ್ಟೆ. 4 ಗಂಟೆ 5 ಗಂಟೆಗೆಲ್ಲ ಮಳೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ನಾನು ಇಡಬೇಕು ಟೀಗೆ. ಆ್ಯಂಡ್ ಗೋಬಿ ಮಾಡೋಣ ಅಂದ್ಬಿಟ್ಟು ಕ್ಯಾಬೇಜಲ್ಲೇ ಗೋಬಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕ್ಯಾಬೇಜ್ ಇತ್ತು, ಪಲ್ಯ ಎಲ್ಲ ಮಾಡಿದ್ರೆ ಚಪಾತಿಗಳೆಲ್ಲ ತಿನ್ನಲ್ಲ. ಸೊ ಹಂಗಾಗಿ ಬೆಳಗ್ಗೆ ದೋಸೆ ಮಾಡಿದ್ದೆ, ಈಗ ರೈಸ್ ಮಾಡಿಬಿಡ್ತೀನಿ. ರೈಸ್ ಸ್ವಲ್ಪ ತಿಂದು ಗೋಬಿ ಫಸ್ಟು ಕ್ಯಾಬೇಜಲ್ಲಿ ಗೋಬಿ ಮಾಡ್ತೀನಿ. ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕೆ ಮೊದಲು ರೈಸ್ ಕಿಟ್ಬಿಟ್ಟು ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಸ್ಯಾರೀಸು ತೋರಿಸ್ಬೇಕಿತ್ತು. ಸ್ಯಾರೀಸ್ ಇನ್ನೂ ಕುಚ್ಚಿಂದ ಬಂದಿಲ್ಲ. ಕುಚ್ಚು ಹಾಕೋಕ್ಕೆ ನಾವು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಕುಚ್ಚಿಂದ ಬಂದ ತಕ್ಷಣ ನಾನು ಸ್ಯಾರೀಸ್ ಎಲ್ಲ ನಾನು ತೋರಿಸ್ತೀನಿ. ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ಥರ ಸಿಗುತ್ತೆ ಕಲ್ಲೂರಲ್ಲಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಯುನೀಕ್ ಕಲರ್ಸ್ ಎಲ್ಲ ತೊಗೊಂಡಿದ್ದೀವಿ ಸಲ. ನಾನು ಲೆಹಂಗಾನು ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಅದು ಬರಬೇಕು, ತೋರ್ಸೋಕ್ಕಾಗ್ತಾ ಇಲ್ಲ. ಲೆಹೆಂಗಾ ಬಂದುಬಿಟ್ಟು ತುಂಬ ಜನ ಕೆಲವ್ರು ಮಾತ್ರ ಗೆಸ್ ಮಾಡಿರೋದು ಬ್ಲೂ ಮತ್ತು ಪರ್ಪಲ್ ಕಲರು ಅಂತ. ಹೌದು, ಅದೇ ನಾನು ತೊಗೊಂಡಿರೋದು. ಇನ್ನು ಸಾಕಷ್ಟು ಜನ ಪಿಂಕು ಮತ್ತು ಗ್ರೀನು ಕಾಂಬಿನೇಷನ್ ಇತ್ತಲ್ಲ, ಆ ಲೆಹೆಂಗಾ ಅಂತ ಹೇಳಿದ್ದೀರಾ. ಸೊ ಅದನ್ನು ನಾನು ತೊಗೊಂಡಿಲ್ಲ. ಪರ್ಪಲ್ಲು ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಸೊ ಇಬ್ಬರು ಒಂದು 5-6 ಜನ ಹೇಳಿದ್ದಾರೆ. ಜಾಸ್ತಿ ಪಿಂಕು ಗ್ರೀನೇ ಅಂತಲೇ ಹೇಳಿರೋದು. ಒಂದು 5-6 ಜನ ಹೇಳಿರೋದು ಅದು ಕರೆಕ್ಟು. ಬ್ಲೂ ಇದು ಅಂದರೆ ಅದು ಒಂದು ಸ್ವಲ್ಪ ಅಫಿಷಿಯಲ್ ಆಗಿರುತ್ತೆ. ಪಿಂಕು ಗ್ರೀನ್ ಏನು ಗೊತ್ತಾ, ನಾರ್ಮಲ್ ಕಲರ್ಸ್ ಆಗೋಯ್ತು. ಎಲ್ಲರ ಹತ್ರನೂ ಕಲರ್ಸ್ ಇರುತ್ತೆ. ಬಟ್ ಈ ಪರ್ಪಲ್ ಬ್ಲೂ ಕಾಂಬಿನೇಷನ್ ಏನಿದೆ ಅದು ರೇರ್ ಕಾಂಬಿನೇಷನ್ನು, ಪ್ಲಸ್ ಜೊತೆಗೆ ಅಫಿಷಿಯಲ್ ಆಗಿರುತ್ತೆ, ಜಾತ್ರೆ ಥರ ಇರಲ್ಲ. ಅದಕ್ಕೆ ನಾನು ಅದನ್ನೇ ತೊಗೊಂಡಿದ್ದೀನಿ. ಸ್ಟಿಚ್ ಕೊಟ್ಟಿದ್ದೀನಿ ಬ್ಲೌಸು, ಮತ್ತು ಅದು ಸೆಮಿ ಸ್ಟಿಚ್ಡು. ಸೈಡಿಗೆ ಒಂದು ಹೊಲಿಗೆ ಹಾಕಬೇಕು, ಒಂದು ಸ್ಟಿಚ್ ಮಾಡಬೇಕು ಲೆಹೆಂಗಾಗೆ. ಸೊ ಇದಿಷ್ಟು. ಇನ್ನು ಜ್ಯುವೆಲ್ಸ್ ಎಲ್ಲ ನನಗೆ ಯಾರು ಮೇಕಪ್ ಮಾಡ್ತಾರೆ ನಾನು ಅವ್ರಿಗೆ ಹೇಳಿದ್ದೀನಿ, ಅವ್ರ ಹತ್ರನೇ ಇದೆಯಂತೆ. ಸೊ ಜ್ಯುವೆಲ್ಸ್ ನಾನು ಅವ್ರ ಹತ್ರನೇ ವೇರ್ ಮಾಡ್ಕೊಂಡು, ಅದಕ್ಕೆ ಗೋಲ್ಡ್ ಎಲ್ಲ ಚೆನ್ನಾಗಿರಲ್ಲ ಹಾಕಿದ್ರೆ. ಅದ್ರ ಮೇಲೆ ಸಿಲ್ವರ್ ಎಲ್ಲ ಇದು ಡಿಸೈನ್ಸ್ ಬಂದಿದೆ. ಸೊ ಹಾಗಾಗಿ ಜ್ಯುವೆಲ್ಸ್ ಬಂದುಬಿಟ್ಟು ಸಿಲ್ವರಿಂದ ಅವ್ರ ಹತ್ರನೇ ಇದೆಯಂತೆ. ಸೊ ಅವ್ರ ಹತ್ರನೇ ಇಸ್ಕೊತೀನಿ ರೆಂಟಿಗೆ. ಸೊ ಇದಿಷ್ಟು ಡೀಟೇಲ್ಸು. ಇನ್ನು ನಾವು ಸ್ವೀಟ್ ಲಾಡು ಮಾಡಿಸ್ಬೇಕು. ಮೊನ್ನೆ ಲಡ್ಡು ಮಾಡಿಸಿದ್ವಲ್ಲ, ಲಡ್ಡು ಆ ಥರ ಖಾರ ಬೂಂದಿ ಇದೆ ಮೊನ್ನೆ ಮಾಡಿಸಿರೋದು. ಸ್ವೀಟ್ ಲಡ್ಡು ಖಾಲಿ ಆಗೋಯ್ತಾರೆ, ಜಾಸ್ತಿ ದಿನ ಇಟ್ಕೊಂಡು ತಿನ್ನಬಾರ್ದು, ಒಂಥರ ಕೆಟ್ಟೋಗ್ಬಿಡುತ್ತೆ. ಸೊ ಅದೊಂದು ಮಾಡಿಸ್ಬೇಕು. ಅದನ್ನು ಕೂಡ ಪ್ಯಾಕ್ ಮಾಡಿ ನಾವು ಕೊಡ್ತೀವಿ ರಿಟರ್ನ್ ಗಿಫ್ಟ್ ಜೊತೆಗೆ ಎಲ್ಲರಿಗೂ. ಸೊ ಹಾಗಾಗಿ ಅದೊಂದು ಮಾಡಿಸ್ಬೇಕು. ಇನ್ನೂ ಅಷ್ಟು ಕೆಲಸ ಇದೆ. ಇನ್ನೂ ಒಂದೊಂದೇ ಸ್ಟಿಚಿಂಗು, ಬ್ಲೌಸ್ಗಳು, ಸೀರೆಗಳು ಎಲ್ಲ ಒಂದೊಂದೇ ಬರ್ತಿದೆ. ಎಲ್ಲ ಫಂಕ್ಷನು ನಾಳೆ ನಾಡಿದ್ದು ಅನ್ನೋವರೆಗೂ ಬರ್ತಾನೆ ಇರುತ್ತೆ. ಇನ್ನು ಮೆಹಂದಿ ಅವ್ರಿಗೆ ಹೇಳಿದ್ದೀವಿ, ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವ್ರದ್ದು ಬೇಕಿದ್ರೆ ನಾನು ನೆಕ್ಸ್ಟ್ ಅವ್ರು ಮೆಹಂದಿ ಹಾಕ್ಬೇಕಿದ್ರೆ ಪೇಜ್ನ ನಾನು ಅವ್ರದ್ದು ಶೇರ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್ ಪೇಜು. ಯಾವುದೇ ಕೊಲಾಬ್ರೇಷನ್ ಅಲ್ಲ ಇದು, ನಾವು ದುಡ್ಡು ಕೊಟ್ಟೆ ಕರೆಸ್ತಿರೋದು. ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಬನ್ನಿ, ಜಾಸ್ತಿ ಬೇಡ, ಮಾತಾಡೋದು ಬೇಡ. ಟೀ ಕುಡಿಯೋಣ. ಫಸ್ಟ್ ಟೀ ಕುಡಿಬೇಕು ಅನಿಸ್ತಿದೆ ಈ ಚಳಿಗೆ. ಸೊ ಇಲ್ಲೊಂದು ಸ್ವಲ್ಪ ಶುಂಠಿ, ಲವಂಗ ಮತ್ತು ಏಲಕ್ಕಿ ಜಜ್ಜಿಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಮಳೆ ಬರ್ತಾಯಿತ್ತು. ಈ ಥರ ಮಸಾಲೆ ಟೀ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಕುಡಿದ್ರೆ ತುಂಬ ರಿಲೀಫ್ ಅಂತ ಅನಿಸುತ್ತೆ. ಇನ್ನು ಇವತ್ತು ಗೋಬಿ ಮಾಡೋಣ ಅಂದ್ಬಿಟ್ಟು ಕ್ಯಾಬೇಜ್ ಇತ್ತು. ಚಪಾತಿಗೆ ನಾನು ಆಗಲೇ ಹೇಳ್ದಂಗೆ ಚಪಾತಿಗೆ ತಿನ್ನಲ್ಲ, ಪಲ್ಯ ಮಾಡಿದೆ ವೇಸ್ಟ್ ಮಾಡಿಬಿಡ್ತಾರೆ. ಈ ಥರ ಮಾಡಿ ಕೊಟ್ಟರೆ ತಿಂದುಬಿಡ್ತಾರೆ ಅಂದ್ಬಿಟ್ಟು, ಸರಿ ಇದನ್ನು ಗೋಬಿನೇ ಮಾಡೋಣ ಇದರಲ್ಲಿ ಅಂದ್ಬಿಟ್ಟು ಕ್ಲೀನಾಗಿ ಅಂದರೆ ಇದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಚಾಪ್ ಮಾಡ್ಕೋಬೇಕು. ಆವಾಗ ಗೋಬಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮು ಕ್ಯಾಬೇಜಲ್ಲಿ ಇದು ಗೋಬಿ ಮಾಡ್ತಾ ಇರೋದು. ಯೂಶ್ವಲಿ ನಾನು ಗೋಬಿ ಅಂದರೆ ಕಾಲಿಫ್ಲವರೇ ತಂದುಬಿಟ್ಟು ಮಾಡಿಬಿಡ್ತೀನಿ ಆ ಥರ. ಬಟ್ ಈ ಸಲ ಕ್ಯಾಬೇಜಲ್ಲೇ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ನಾನು ಆಗಲೇ ಹೇಳ್ದಂಗೆ ಇನ್ನೂ ಸುಮಾರು ಜನ ನಾನು ಆಗಲೇ ಹೇಳ್ದಂಗೆ ಅರ್ಧಕ್ಕರ್ಧ ಫೋನ್ ಮಾಡೋದಿದೆ, ಅರ್ಧಕ್ಕರ್ಧ ಹೋಗಿ ವಾಕೆಬಲ್ ಅಂದರೆ ಹೋಗಿ ಅವ್ರ ಮನೆಗೆ ಹೋಗಿ ಕರೆಯುವಂಥದ್ದು ಇದೆ. ಸೊ ಅದನ್ನೆಲ್ಲ ಮಾಡಬೇಕು, ಇನ್ನೂ ತುಂಬ ಕೆಲಸ ಇದೆ. ಆ್ಯಂಡ್ ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3/4 ಭಾಗ ತೊಗೊಂಡಿದ್ದೀನಿ ನಾನು ಕ್ಯಾಬೇಜ್, ಒಂದು ದೊಡ್ಡದು ಕ್ಯಾಬೇಜ್ ಇದರಲ್ಲಿ. ಅದೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಅಷ್ಟರೊಳಗೆ ಟೀ ಕೂಡ ಚೆನ್ನಾಗಿ ಬಾಯ್ಲ್ ಆಯಿತು. ಸರಿ, ಟೀ ಕುಡಿದ್ಬಿಟ್ಟು ಗೋಬಿ ಮಂಚೂರಿ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರಿತ್ತು ಬೆಳಗ್ಗೆ ಮಾಡಿದ್ದು, ಅದಕ್ಕೆ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಗೋಬಿನೂ ಸೈಡಿಗೆ ಈ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿಕೊಟ್ಟೆ. ಸೊ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಈಸಿಯಾಗಿ ಆಗೋಗುತ್ತೆ, ಒಂದು ಹಾಫ್ ಆನ್ ಅವರಲ್ಲೆಲ್ಲ ಆಗೋಗ್ಬಿಡತ್ತೆ. ಈ ಥರ ಚಾಪ್ ಮಾಡ್ಕೊಂಡಿದ್ನಲ್ಲ ಕ್ಯಾಬೇಜು, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನೆಲ್ಲ ನೀವು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿ ಹಾಕ್ಕೊಳ್ಳಿ. ಇನ್ನು ಖಾರನೂ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಇದು ಕಲರು ಬರುತ್ತೆ, ಪ್ಲಸ್ ಇದಕ್ಕೂ ಏನೋ ಖಾರಕ್ಕೂ ಆಗುತ್ತೆ ಅಂತ. ಹಾಗೆ ಒಂದು ಅರ್ಧ ಭಾಗದಷ್ಟು ನಾನು ಮೈದಾ, ಈಗ 1 ಕಪ್ಪು ಕಾರ್ನ್ಫ್ಲೋರ್, ಚಿಕ್ಕ ಕಪ್ಪು 1 ಕಾರ್ನ್ಫ್ಲೋರ್ ಅಂದರೆ ಅದರ ಅರ್ಧದಷ್ಟು ಮೈದಾ ಪುಡಿನ ತೊಗೋಬೇಕು. ಸೊ ಈ ರೀತಿ ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೂ ನಿಮಗೆ ಬೇಕು ಅನಿಸಿದ್ರೆ ಇನ್ನೂ ನೀವು ಆ್ಯಡ್ ಮಾಡ್ಕೋಬೋದು. ಮೈದಾ ಇಲ್ಲಾಂದರೆ ಕಾರ್ನ್ಫ್ಲೋರ್, ಅದು ನಿಮಗೆ ಬಿಟ್ಟಿದ್ದು. ಬೇಕು ಅಂದರೆ ನೀವು ಇನ್ನೂ ಅಕ್ಕಿ ಹಿಟ್ಟು ಕೂಡ ಮಾಡ್ಕೋಬೋದು. ನಾನು ಎಷ್ಟು ಬೇಕೋ ಅಷ್ಟು ಕಾರ್ನ್ಫ್ಲೋರು ಮತ್ತು ಮೈದಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕ್ಯಾಬೇಜಲ್ಲಿ ಒಂದು ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ, ಅದೆಲ್ಲ ರಿಲೀಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕಿನ್ನೂ ಸ್ವಲ್ಪ ನೀರೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ರೊಟ್ಟಿ ಎಲ್ಲ ಹೇಗೆ ಮಾಡ್ತೀವಿ ಆ ರೀತಿ ಬ್ಯಾಟರ್ ಥರ ಮಾಡ್ಕೋಬೇಕಾಗತ್ತೆ. ನನಗೆ ಇದರಲ್ಲಿ ರೌಂಡಾಗಿ ಬಿಡೋಕ್ಕೆ ಬರಲ್ಲ, ಅದೊಂಥರ ಫ್ಲ್ಯಾಟಾಗೇ ಬಂದುಬಿಡ್ತು. ಅದು ಆಯಿಲಲ್ಲಿ ಡೀಪ್ ಫ್ರೈ ಮಾಡೋವಾಗ ಅದು ಹಂಗೂ ಚೆನ್ನಾಗಿತ್ತು ನೋಡೋದಕ್ಕೆ. ಒಳ್ಳೆ ಪಕೋಡ ಥರನೇ ಇತ್ತು, ಗೋಬಿ ಥರ ಅನಿಸ್ತಾ ಇರಲಿಲ್ಲ. ಸೊ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಸಿಟ್ಕೊಳ್ತಾ ಇದ್ದೀನಿ. ನೋಡಿ, ಕಲರು ಬರುತ್ತೆ, ಅದ್ರ ಜೊತೆಗೆ ಖಾರಕ್ಕೂ ಆಗುತ್ತೆ. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಸಾಕು. ಇನ್ನು ಡೀಪ್ ಫ್ರೈ ಮಾಡಿಕೊಂಡು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಮುಗೀತು. ನಾನು ಬಾಲ್ ರೌಂಡಾಗಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಅದಾಗಲಿಲ್ಲ. ಇನ್ನು ಪ್ರಕುಲ್ ನಾನು ಕೂಡ ಹಾಕ್ತೀನಿ ಆಯಿಲಲ್ಲಿ ಅಂತ. ಅವ್ನಿಗಿವೆಲ್ಲ ಸ್ವಲ್ಪ ಇಂಟ್ರೆಸ್ಟು, ಡೀಪ್ ಫ್ರೈ ಮಾಡಬೇಕು ಏನಾದರೂ ಅಂದರೆ. ಸೊ ಇಬ್ಬರು ಮಾತಾಡಿಕೊಂಡೆ ಇನ್ನು ಇದನ್ನು ಮಾಡ್ತಾಯಿದ್ವಿ. ಸೊ ಈ ಥರ ಹಾಕ್ತಾಯಿದ್ದೆ. ರೌಂಡಾಗಿ ಅದು ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಟೇಸ್ಟ್ ಎಲ್ಲ ಅದೇ ರೀತಿಯೇ ಇತ್ತು, ನೋಡೋಕ್ಕೂ ಹಂಗೆ ಇತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಮನೇಲೇ ಮಾಡಿರೋದಲ್ವಾ, ಫುಲ್ಲು ಕ್ಲೀನಾಗೆ ಮಾಡೋದಲ್ವಾ, ಆಚೆ ಕಡೆ ಎಲ್ಲೆಲ್ಲೋ ಹೆಂಗೆಂಗೋ ಮಾಡಿರ್ತಾರೆ, ತಿನ್ನೋಕ್ಕೆ ಭಯ ಆಗುತ್ತೆ. ಬಟ್ ಅನಿವಾರ್ಯ ಸಮಯದಲ್ಲಿ ತಿನ್ನಲೇಬೇಕಾಗುತ್ತೆ ಆಚೆ ಕಡೆನೂ. ಬಟ್ ಅವಾಯ್ಡ್ ಮಾಡಬೇಕು ಅಷ್ಟೇ, ಜಾಸ್ತಿ ಅದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಇನ್ನು ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ, ಗೋಬಿ ಕಲರ್ ಗೊತ್ತಲ್ಲ, ಅಲ್ಲಿವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಮುಗೀತು. ಇದನ್ನು ಏನು ಗೊತ್ತಾ, ಹೀಗೆ ಡ್ರೈ ಕೂಡ ತಿನ್ಬೋದು. ಇದಕ್ಕೆ ಮತ್ತೆ ಸಾಸಸ್ ಎಲ್ಲ ಹಾಕಬೇಕು ಅಂತ ಏನಿಲ್ಲ. ಅನ್ನ ಸಾಂಬಾರಿಗೆ ಇದನ್ನೇ ಡ್ರೈ ಆಗಿ ತಿನ್ಬೋದು. ಒಳ್ಳೆ ಪಕೋಡಾಗೆ ಒಳ್ಳೆ ಕರುಮ್ ಅಂತಾಯಿತು, ತುಂಬ ಕ್ರಿಸ್ಪಿ ಆಗಿತ್ತು. ಇದು ಕ್ಯಾಬೇಜ್ ಅಂತ ಅನಿಸೋದೇ ಇಲ್ಲ. ಮಕ್ಳಿಗೆ ಹಿಂಗೆ ಕೊಟ್ಬಿಟ್ರೆ ಕ್ಯಾಬೇಜ್ ತಿಂದ್ಬಿಡ್ತಾರೆ. ಯಾವಾಗಾದರೂ ವೀಕ್ಲಿ ಒನ್ಸ್ ಡೀಪ್ ಫ್ರೈ ಐಟಮ್ಸ್ ತಿನ್ನಬೇಕು ಅಂತ ಹೇಳ್ತಾರೆ, ಪ್ರತಿದಿನವೂ ತಿನ್ನಬಾರ್ದಂತೆ. ಇನ್ನು ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಿಕ್ಕದಾಗಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇಷ್ಟನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಡೀಪ್ ಫ್ರೈದು ಇದೆಯಲ್ಲ, ಅದೇ ಸ್ವಲ್ಪ ಟೈಮ್ ಹಿಡಿಯೋದು. ಏನಂದರೆ ನಾವು ಕಾರ್ನ್ಫ್ಲೋರ್ ಮೈದಾ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೈ ಆಗೋದಕ್ಕೆ. ಬಟ್ ಬೇರೆವೆಲ್ಲ ಬೇಗ ಆಗಿಬಿಡುತ್ತೆ ಈ ಕಡಲೆ ಹಿಟ್ಟಲ್ಲಿ ಮಾಡಿರೋಂಥದ್ದು. ಇನ್ನು ಈಗ ಎಲ್ಲ ಸಾಸಸ್ನ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು ಮತ್ತು ಸೋಯಾ ಸಾಸು, ಈ ಮೂರೇ. ವಿನೇಗರೆಲ್ಲ ನಾನೇನು ಹಾಕೋಕ್ಕೆ ಹೋಗಲ್ಲ. ಇಷ್ಟನ್ನು ಹಾಕಿಬಿಟ್ಟು ಒಂದು 2-3 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸ್ಕೊಳ್ತೀನಿ, ಫ್ರೈ ಮಾಡ್ಕೊಳ್ತೀನಿ. ಸೊ ರೆಡ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು ಎರಡು ಈಕ್ವಲ್ ಕ್ವಾಂಟಿಟಿಲಿ ಇರಬೇಕು. ಸೋಯಾ ಸಾಸು ಅದರ ಅರ್ಧ ಕ್ವಾಂಟಿಟಿಲಿ ಇರಬೇಕು ಅಷ್ಟೇ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಹಸಿ ವಾಸನೆ ಹೋಗಬೇಕು. ಅದಿಲ್ಲ ಅಂದರೆ ರಾ ಸ್ಮೆಲ್ ಹಾಗೇ ಇರುತ್ತೆ, ತಿನ್ನೋವಾಗೆಲ್ಲ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಸಾಸಿಂದು. ಇನ್ನು ರಾ ಸ್ಮೆಲ್ ಎಲ್ಲ ಆದಮೇಲೆ ನಾನೀಗ ಡೀಪ್ ಫ್ರೈ ಮಾಡ್ಕೊಂಡಿರೋಂಥದ್ದು ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಹಿಡಿಬೇಕಲ್ಲ ಸಾಸಸ್ಸು, ಮತ್ತು ನಾವು ಈರುಳ್ಳಿ ಇದೆಲ್ಲ ಒಗ್ಗರಣೆ ಹಾಕಿದ್ವಲ್ಲ ಅಷ್ಟನ್ನು ಹಿಡಿಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ಲು. ಸ್ಪ್ರಿಂಗ್ ಆನಿಯನ್ಸ್ ಇದೆಲ್ಲ ಖಾಲಿ ಆಗಿತ್ತು. ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ಸು ಚಿಕ್ಕದಾಗಿ, ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇವನು ಕೂಡ ಆ್ಯಡ್ ಮಾಡ್ಕೋಬೋದು ಗಾರ್ನಿಷಿಂಗೆ. ಸದ್ಯಕ್ಕೆ ನಾನು ಇಷ್ಟೇ ಮಾಡ್ಕೊಂಡಿದ್ದು. ನನಗೆ ಇಷ್ಟು ಮಾಡೋದಕ್ಕೇ ಸ್ವಲ್ಪ ಫುಲ್ಲು ಇದಾಗಿಬಿಡ್ತು. ಹಂಗಾಗಿ ಹಿಂಗೂ ತುಂಬಾ ಚೆನ್ನಾಗಿತ್ತು. ಹಂಗೇನು ತಿನ್ಬೋದು, ಸ್ನ್ಯಾಕ್ಸಾಗಿ ಅನ್ನ ಸಾಂಬಾರು ಜೊತೆನೂ ಕೂಡ ತಿನ್ಬೋದು. ಈಸಿಯಾಗಿ ಮಾಡ್ಕೊಳ್ಳಿ. ಇನ್ನು ಮೊಟ್ಟೆ ತಂದಿದ್ದರು, ಒಂದು 30 ತಂದಿದ್ದರು. 30 ಅಂದರೆ ಆಲ್ಮೋಸ್ಟ್ 30 3 ಡಜನ್ನು 60 ಕರೆಕ್ಟ್ 60 ಅಂದರೆ 5 ಡಜನ್ ತಂದಿದ್ದರು. ಈ ಬಾಕ್ಸಲ್ಲಿ ಏನಿದೆ, ನನ್ನ ಶಾಪಿಂಗ್ ಕಲೆಕ್ಷನ್ಸಲ್ಲಿ ಇದನ್ನು ಹಾಕಿದ್ದೀನಿ. ಚೆಕ್ ಮಾಡಿ, ಎಗ್ ಸ್ಟೋರೇಜ್ ಬಾಕ್ಸು. ಇದರಲ್ಲಿ 3 ಡಜನ್ ಆರಾಮಾಗಿ ಇಡಿಸುತ್ತೆ. ಆರಾಮಾಗಿ ಒಂದು 12 3 36 ಏನೋ ಇಡಿಸುತ್ತೆ. ಇನ್ನು ಮಿಕ್ಕಿರೋದೇನು ಗೊತ್ತಾ, ಒಂದು ಬೌಲ್ ತೊಗೊಂಡು ದೊಡ್ಡದು, ಆ ಬೌಲ್ ಒಳಗೆ ಇಟ್ಬಿಡ್ತೀನಿ ನಾನದು. ಅದನ್ನೇ ಯೂಸ್ ಮಾಡ್ಕೊಳ್ತೀನಿ ಮೊದಲು. ಅದಾದಮೇಲೆ ಈ ಬಾಕ್ಸಲ್ಲಿರೋದನ್ನ ಯೂಸ್ ಮಾಡ್ಕೊಳ್ತೀನಿ. ಇದೊಂಥರ ಹೆಲ್ಪ್ ಆಗುತ್ತೆ. ಒಂದು 3 ಡಜನ್ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಬೋದು, ಇಲ್ಲ ಆಚೆನೂ ಇಟ್ಕೊಳ್ಬೋದು. ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಮಳೆ ಬಂದಿತ್ತಲ್ಲ ರಾತ್ರಿ,
ಇವತ್ತು ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಏನು ಕ್ಲಿಯರ್ ಆಗಿದೆ ಸ್ಕೈ ಥರ ನೋಡೋದಕ್ಕೆ ಚೆಂದ. ಅದ್ರ ಮೇಲೆಲ್ಲ ಪೆಟಲ್ಸ್ ಮೇಲೆ ಎಲ್ಲ ವಾಟರ್ ಡ್ರಾಪ್ಸ್ ಇತ್ತು, ಮಳೆ ನೀರಿಂದು. ಸಖತ್ತಾಗಿತ್ತು ನೋಡೋದಕ್ಕೆ. ನಿಮಗೂ ತೋರಿಸೋಣ ಅಂತಲೇ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಬೆಳಗ್ಗೆ ಎದ್ದು ಇವತ್ತು ಪುಳಿಯೋಗರೆಗೆ ಮಾಡಬೇಕು ಅಂದ್ಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ಇನ್ನು ಇದ್ರ ಜೊತೆಗೆ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಫ್ರೈಡೇ. ಯೂಶ್ವಲಿ ಏನಾದರೂ ಒಂದು ವಾರದಲ್ಲಿ 1 ಸಲ 2 ಸಲ ಸ್ವೀಟ್ ಮಾಡ್ತಾಯಿರ್ತೀನಿ. ಅಂದರೆ ಈ ಪಾಯಸ, ಈ ಥರ ಪಾಯಸನ ಜಾಸ್ತಿ ಆಪ್ಟ್ ಮಾಡ್ತೀನಿ, ಬೆಲ್ಲ ಹಾಕಿ ಮಾಡೋದಲ್ವ. ಹಾಗಾಗಿ ಜಾಮೂನ್ ತುಂಬ ರೇರ್, ಮಂತ್ಲಿ 1 ಸಲ ಜಾಮೂನ್ ಮಾಡೋದು. ಇದ್ರ ಜೊತೆಗೆ ಪುಳಿಯೋಗರೆ ಕೂಡ ಮಾಡ್ತಾಯಿದ್ದೀನಿ ತಿಂಡಿಗೆ. ಸ್ವಲ್ಪ ಬೆಳಗ್ಗೆ ಎದ್ದು ಸ್ವಲ್ಪ ಜೀರಾ ವಾಟರ್ ಕುಡಿತೀನಿ ನಾನು. ಸ್ವಲ್ಪ 1 ಚಮಚದಷ್ಟು ಇದನ್ನು ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ 1 ಗ್ಲಾಸ್ ಪೂರ್ತಿ ಕುಡಿತೀನಿ. ತುಂಬಾ ರಿಲೀಫ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಡೈಜೆಷನ್ ಇದಾಗುತ್ತೆ. ಏನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದ್ರೂ ಹೊರಟೋಗುತ್ತೆ. ಮತ್ತು ತುಂಬ ಏನು ಗೊತ್ತಾ, ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಕುಡ್ದಿದ್ದೊಂದು 20-25 ನಿಮಿಷಕ್ಕೆ ಹೊಟ್ಟೆ ಫುಲ್ ಖಾಲಿ ಆದಂಗೆ ಆಗುತ್ತೆ. ಹೊಟ್ಟೆ ಹಶ್ವು ತುಂಬ ಚೆನ್ನಾಗಾಗುತ್ತೆ. ಆವಾಗ ತಿಂಡಿ ಚೆನ್ನಾಗಿ ತಿನ್ಬೋದು. ಸೊ ಯಾರಿಗಾದ್ರೂ ಈ ಥರ ಇದ್ದರೆ ಡೈಲಿ ಕುಡಿದ್ರೆ ತುಂಬ ಒಳ್ಳೆಯದು. 1 ಚಮಚ ಜೀರಿಗೆನ ಹಾಕ್ಕೊಂಡು. ಇನ್ನು 2 ಪ್ಯಾಕ್ ಇತ್ತು. 1 ಪ್ಯಾಕ್ ಹಾಕ್ಬಿಟ್ರೆ ಏನು ಗೊತ್ತಾ, ಮನೇಲಿ ಕಿತ್ತಾಡ್ತಾರೆ. ಅಯ್ಯೋ ನನಗಿಷ್ಟೇ, ಮಕ್ಕಳು ಎಲ್ರಿಗೂ ಇಷ್ಟ ಅಲ್ವಾ ಜಾಮೂನ್, ಸ್ವೀಟ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ. ಹಂಗಾಗಿ ಸರಿ 2 ಪ್ಯಾಕೆಟು ಹಾಕಿಬಿಟ್ಟೆ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಬಟ್ ಏನು ಗೊತ್ತಾ, ನಾನು ಪಾಕನ ಸ್ವಲ್ಪ ಶುಗರ್ ಕಮ್ಮಿ ಹಾಕ್ಕೊಳ್ತೀನಿ. ಶುಗರ್ ಅನ್ನೋದೇ ಡೇಂಜರು. ಬಟ್ ಜಾಮೂನ್ ಇನ್ನೇನು ವಿಧಿ ಇಲ್ಲ, ಶುಗರ್ ಯೂಸ್ ಮಾಡಿಕೊಂಡೇ ಪಾಕ ಮಾಡಬೇಕು. ಬೆಲ್ಲದಲ್ಲಿ ಏನಾದರೂ ಆ ಥರ ಆಪ್ಷನ್ ಇದ್ದು ಚೆನ್ನಾಗಿ ಬರೋ ಥರ ಇದ್ದಿದ್ರೆ ನಾನು ಬೆಲ್ಲದಲ್ಲೇ ಮಾಡ್ತಾಯಿದ್ದೆ. ಬಟ್ ಅದಾಗಲ್ವಲ್ಲ, ಹಂಗಾಗಿ ಶುಗರ್ನ ನೋಡಿಕೊಂಡು ಸ್ವೀಟ್ ಕಮ್ಮಿ ಇರೋ ಥರನೇ ನಾನು ಮಾಡಿಬಿಡ್ತೀನಿ. ಪಾಕನೂ ಆದಷ್ಟು ಕಮ್ಮಿಗೆ ಮಾಡ್ಕೊಳ್ತೀನಿ, ಶುಗರೆಲ್ಲ ಕಮ್ಮಿ ಹಾಕ್ಕೊಂಡು. ಬಟ್ ಆಗಲೇ ಹೇಳ್ದಂಗೆ ಮಂತ್ಲಿ ಒನ್ಸು ಯಾವಾಗಾದರೂ ಮಕ್ಕಳು ಕೇಳ್ತಿರ್ತಾರೆ ಅಂತ ಮಾಡಿಕೊಡ್ತೀನಿ. ಇನ್ನು ಇದೊಂದು ಸ್ವಲ್ಪ 15 ಮಿನಿಟ್ಸ್ ನೆಂದರೆ ತುಂಬ ಚೆನ್ನಾಗಿ ಆಮೇಲೆ ಉಂಡೆ ಕಟ್ಬಿಟ್ಟು ಜಾಮೂನ್ ಮಾಡ್ಕೊಳ್ಬೋದು. ಸೊ ಇಷ್ಟು ಉಂಡೆ ಕಟ್ಟಿದ್ದೀನಿ. ಆಲ್ಮೋಸ್ಟ್ 2 ಪ್ಯಾಕೆಟಿಂದ ಇಷ್ಟಾಯಿತು. ಒಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡದಾದ್ರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಚಿಕ್ಕದಂದರೆ ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನನಗೊಂದೇನೋ ಒಂದು 50-60 ಆಗಿತ್ತು, ಒಂದು ಅಪ್ರಾಕ್ಸಿಮೇಟ್ ಅಷ್ಟು. ಇನ್ನು ಡೀಪ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಫ್ರೈ ನಾನು ಯಾವಾಗಲೇ ಮಾಡಲಿ, ಲಸಿಕ ಇಲ್ಲಾಂದರೆ ಪ್ರಕುಲ್ ಇಬ್ಬರಲ್ಲಿ ಒಬ್ಬರಂತೂ ಇದ್ದೇ ಇರ್ತಾರೆ. ಹೇಳ್ತೀನಿ ಕೈ ಸುಡುತ್ತೆ, ಎಣ್ಣೆ ಬೀಳುತ್ತೆ ಅಂದ್ರೂ ಕೇಳಲ್ಲ. ಇಲ್ಲ 1-2 ಹಾಕಿ ಹೋಗಲೇಬೇಕು ಅವ್ರ ಸಮಾಧಾನಕ್ಕೆ. ಅವ್ರಿಗೆ ಹಾಕೋದ್ರೇ ನನಗೆ ಕೆಲಸ ಮಾಡೋಕೆ ಬಿಡೋದು. ಅದಕ್ಕೆ ಸರಿ ನಮ್ಮ 1-2 ಕೊಡ್ತೀನಿ, 2 ಹಾಕ್ಬಿಟ್ಟು ಹೋಗ್ತಾ ಇರಬೇಕು, ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಹೇಳ್ತೀನಿ. ಆವಾಗ ಅವರು ಬಿಡು ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ನಾನು ಮೀಡಿಯಮ್ ಸೈಜಸ್ಸಲ್ಲೇ ಈ ಥರ ಜಾಮೂನೆಲ್ಲ ಮಾಡ್ಕೊಳ್ತೀನಿ. ಸ್ವಲ್ಪ ಬಿಸಿ ತಿಂದರೆ ಅದೊಂಥರ ಚೆನ್ನಾಗಿರುತ್ತೆ, ತಣ್ಣಗಿರೋದು ತಿಂದರೆ ಅದೊಂಥರ ಟೇಸ್ಟ್, ಅದೊಂಥರ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಆಫೀಸಿಂದ ಬಂದೆ ಇವಾಗ. ಬಂದು ಫ್ರೆಶಪ್ ಆಗಿದ್ದೀನಿ. ಇನ್ನು ಇವತ್ತು ಫ್ರೈಡೇ, 2 ದಿನ ಬೇಕಾಗುತ್ತೆ ನಮ್ಮ ಏರಿಯಾದಲ್ಲಿ ಕರೆಯೋಕ್ಕೆ. ಅಂದರೆ ಒಂದೇ ದಿನವೇ ಕವರ್ ಮಾಡೋಕ್ಕಾಗಲ್ಲ. ಅಂದರೆ ಬಂದು ಊಟ ಮಾಡೋದೆಲ್ಲ ಇರುತ್ತಲ್ಲ, ಮತ್ತು ಮಕ್ಕಳು ಇರ್ತಾರೆ. ಸೊ ಹಂಗಾಗಿ ಕರೆಯೋಕ್ಕೆ ಹೋಗಿ ಬರಬೇಕು, ಸೀಮಂತಕ್ಕೆ ಇನ್ವೈಟ್ ಮಾಡಬೇಕು. ಅದಕ್ಕೆ ರೆಡಿ ಆಗಿದ್ದೀನಿ. ಆ್ಯಂಡ್ ಇದು ತೋರಿಸ್ಬೇಕಿತ್ತು, ಅಮೆಝಾನಲ್ಲಿ ತರಿಸಿದ್ದಿದ್ದು. ಸೊ ಇದರಲ್ಲಿ ಸೆಟ್ ಆಫ್ 6 ಪ್ಯಾಕ್ ಇದೆ ನೋಡಿ. ಇಷ್ಟು ಅಗಲ ಬರುತ್ತೆ ಈ ಬಾಕ್ಸು. ನಿಮಗೆ ಗೊತ್ತೇ ಇರುತ್ತೆ, ಸ್ಟೋರೇಜ್ ಬಾಕ್ಸಸ್ ಥರ. ಸೀರೆ ಆದರೂ ನೀವು ಸ್ಟೋರೇಜ್ ಮಾಡ್ಕೋಬೋದು, ಇಲ್ಲ ಡ್ರೆಸ್ಸು, ಇಲ್ಲ ದೊಡ್ಡ ಫ್ರಾಕ್ಸು, ಆ ಥರದ್ದು. ಬಟ್ ರೇಷ್ಮೆ ಸೀರೆ ಎಲ್ಲ ಸ್ಟೋರ್ ಮಾಡೋಂಗಿಲ್ವಂತೆ. ನಾನು ಅವತ್ತು ಕಲ್ಲೂರಿಗೆ ಹೋಗಿದ್ದಾಗ ಹೇಳಿದ್ವಿ, ರೇಷ್ಮೆ ಸೀರೆಗಳೇ ಗಾಳಿ ಆಡೋ ಜಾಗದಲ್ಲಿ ಇಡಬೇಕಂತೆ, ಬಿಸಿಲಿಗೆ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದಂತೆ. ಜರ್ರಿ ಎಲ್ಲ ಏನಿದೆ ಗಾಳಿ ಆಡೋ ಜಾಗದಲ್ಲಿ ಹಾಕಿ ಅಂದರೆ ಜರ್ರಿ ಎಲ್ಲ ಫಂಗಸ್ ಬರೋದಕ್ಕೆ ಶುರುವಾಗುತ್ತೆ. ಆ್ಯಂಡ್ ಬಿಸಿಲಿಗೂ ಕೂಡ ಹಾಕಬಾರ್ದಂತೆ. ಗಾಳಿ ಆಡೋ ಜಾಗದಲ್ಲಿ ಈ ಥರ ವಾರ್ಡ್ರೋಬಲ್ಲಿ ಹ್ಯಾಂಗಿಂಗ್ ಮಾಡಿಕೊಂಡ್ರು ಓಕೆ, ಬಟ್ ಇದರಲ್ಲೂ ಇಡೋಂಗಿಲ್ಲ. ಅಡುಗೆ ಗಾಳಿ ಆಡ್ತಾ ಇರಬೇಕು ಚೆನ್ನಾಗಿ. ಅದಕ್ಕೆ ಈ ಥರದ್ದು ಏನಕ್ಕೆ ತರಿಸಿದೆ ಅಂದರೆ, ನಾನು ಸ್ವಲ್ಪ ಲಾಂಗ್ ಫ್ರಾಕ್ಸು ಇಟ್ಕೊಳ್ಳೋಣ ಅಂದ್ಬಿಟ್ಟು, ಹಾಗೆ ಕೆಲವೊಂದು ಈ ಮಾಮೂಲಿ ಸೀರೆಗಳಿರುತ್ತಲ್ಲ, ಸಾಫ್ಟ್ ಸೀರೆಗಳು, ಆ ಥರದ್ದು ಇಟ್ಕೊಳ್ಳೋಣ ಅಂತಲೇ ತರಿಸಿದೆ. ಸೊ ಸುಮ್ಮನೆ ಒಂದ್ರ ಮೇಲೆ ಇಟ್ಕೊಂಡು ಹೋದರೆ ಸ್ಪೇಸ್ ಕಮ್ಮಿ ಆಗುತ್ತೆ ಅಂತ. ಇದು ನಾನು ನೆಕ್ಸ್ಟ್ ಜೋಡಿಸಿದಾಗ ತೋರಿಸ್ತೀನಿ. ಸೊ ಬೇಕಿದ್ರೆ ನಾನು ಇದು ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿರ್ತೀನಿ, ಈ ಪ್ರಾಡಕ್ಟ್ ಬೇಕು ಅಂದರೆ ಚೆಕ್ ಮಾಡಿ. ಬೇಡ ಅಂದರೆ ನೋಡಿ ಈ ಥರ ಮಡ್ಚಿಬಿಟ್ಟು ಇಟ್ಕೋಬೋದು. ಆ ಥರ 6 ಪೀಸಸ್ ಇದೆ. ಸೊ ಫ್ರಾಕ್ಸ್ಗೆ, ಸ್ಯಾರಿಗಳಿಗೆ ಅಂತಲೇ ನಾನು ತಂದೆ ಮೇಯ್ನಾಗಿ. ಸೊ ಈಗ ನಾನು ಅಮ್ಮ ಕರಿಯೋಕ್ಕೆ ಹೋಗಬೇಕು. ಸೊ ದೋಸೆ ಇಟ್ಟಿದೆ, ಚಟ್ನಿ ಒಂದು ಮಾಡ್ಕೊಡ್ತೀನಿ. ದೋಸೆ ಒಂದು ಇವ್ರು ಹಾಕ್ಕೊಳ್ತಾರೆ, ಅಪ್ಪ ಬಂದಮೇಲೆ ಇವರೇ ಹಾಕ್ಕೊಂಡಿರ್ತಾರೆ. ಇನ್ನು ಲಸಿಕಂಗೆ ರಜಾ, ದೀಪಾವಳಿ ರಜಾ ಅಂದ್ಬಿಟ್ಟು ಅವಳಿಗೆ ಫುಲ್ 3 ದಿನ ರಜಾ ಕೊಟ್ಬಿಟ್ಟಿದ್ದಾರೆ. ಅಲ್ಲ ಮೇಡಮ್, ಪ್ರಕುಲಿಗೆ ನಾಳೆ ಕ್ಲಾಸ್ ಇದೆ. ಸ್ಯಾಟರ್ಡೆ ಒಂದು ಕ್ಲಾಸಸ್ಸೇ ಇರಲ್ಲ, ಬಟ್ ದೀಪಾವಳಿಗೆ ಕೊಡ್ತಾರೆ ಅಂದ್ಬಿಟ್ಟು ನಾಳೆ ಕ್ಲಾಸ್ ಇಟ್ಕೊಂಡಿದ್ದಾರೆ. ಸೊ ನಾಳೆ ಒಂದು ಒಬ್ಬನಿಗೆ ಸ್ಕೂಲ್ ಇರೋದು. ಇದೊಂದು ಲ್ಯಾಕ್ಮಿದು ಕಾಂಪ್ಯಾಕ್ಟ್ ಪೌಡರ್ ಬೇಕಿತ್ತು ನನಗೆ, ಫೇಸ್ ಪೌಡರ್ ಇದು.
ಖಾಲಿ ಆಗಿಬಿಟ್ಟಿತ್ತು. ಮಾಮೂಲಿ ನನ್ನ ಫಾಂಟ್ಸ್ ಇದೆ ಡೈಲಿ ಯೂಸ್ ಮಾಡೋದು. ಸೊ ಇದು ಬೇಕಿತ್ತು, ಹಂಗಾಗಿ ಇದನ್ನು ಒಂದು ತರಿಸ್ಕೊಂಡೆ. ಸೊ ಲ್ಯಾಕ್ಮಿದು ಯಾವತ್ತಿದ್ರೂ ಎವರ್ಗ್ರೀನ್. ನನ್ನ ಹತ್ರ ಲ್ಯಾಕ್ಮಿ ಕನ್ಸೀಲರು ಮತ್ತು ಇದೇನು ಲ್ಯಾಕ್ಮಿ BB ಕ್ರೀಮು 9 to 5 ಮತ್ತು ಲ್ಯಾಕ್ಮಿ ಇದೊಂದಿದ್ರೆ ಸಾಕು, ನಾವೇ ಆರಾಮಾಗಿ ಮೇಕಪ್ ಮಾಡ್ಕೋಬೋದು. ಬಟ್ ಮೇಕಪ್ಪು ಥರ ದೊಡ್ಡ ಫಂಕ್ಷನ್ಗಳಿಗೆಲ್ಲ ನಾವೇ ಮಾಡ್ಕೊಳ್ಳಲ್ಲ. ಸೊ ಮೇಕಪ್ ಆರ್ಟಿಸ್ಟ್ ಬರ್ತಾರಲ್ಲ, ಹಂಗಾಗಿ ಅವ್ರ ಕಡೆ ಮಾಡಿಸ್ಕೊತೀವಿ. ಬೇರೆ ಟೈಮಲ್ಲಿ ಇಡ್ಲಿ ಅಂದ್ಬಿಟ್ಟು ತರಿಸ್ದೆ. ಆ್ಯಂಡ್ ಇನ್ನೊಂದು ಸ್ವೀಟ್ ಲಶಿಕಾನೇ ಅಂದರೆ ಅಲ್ಲಿ ಪಾಟ್ರಿ ಮೇಕಿಂಗ್ ಅವ್ರನ್ನ ಕರೆಸ್ಬಿಟ್ಟು ಸ್ಕೂಲಲ್ಲಿ ಇದನ್ನು ಮಾಡಿಸಿರೋದು ದಿಯಾಸ್. ಸೊ ಅವಳ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಮಾಡಿಸಿದ್ದಾರೆ. ಎಲ್ಲರಿಗೂ ಒಂದೊಂದು ಮಗುಗೂ ಕೊಟ್ಟಿದ್ದಾರಾ, ಎಲ್ರಿಗೂ ಕೊಟ್ಟು ಕಳಿಸಿದ್ದಾರೆ. ಲಾಸ್ಟ್ ಟೈಮ್ ಅವಳು ಪ್ಲೇ ಹೋಮ್ಗೆ ಹೋಗಿದ್ದಾಗಲೂ ಅವಳ ಕೈಯಲ್ಲೇ, ಅಂದರೆ ಪಾಟ್ರಿ ಅವರು ಇರ್ತಾರೆ, ಅವ್ರ ಮಕ್ಕಳು ಸುಮ್ಮನೆ ಕೈ ಹಿಂಗೆ ಹಿಡ್ಕೋಬೇಕು, ಅವ್ರಿಗೇನು ಬರಲ್ಲ ಅಲ್ಲ ಮಾಡೋದಕ್ಕೆ. ಸೊ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಕೈ ಹಿಡಿಸ್ಕೊಂಡು ಮಾಡ್ತಾರೆ. ಇದು ಕೊಟ್ಟಿದ್ದಾರೆ. ಇದಿನ್ನೂ ಸ್ವಲ್ಪ ತೇವ ಇದೆ, ಸ್ವಲ್ಪ ಒಣಗಬೇಕು. ಸೊ ಲಾಸ್ಟ್ ಟೈಮು ಇದರಲ್ಲೇ ದೀಪ ಇಟ್ಟಿದ್ವಿ ಅಲ್ವಾ, ಈ ಸಲನೂ ಇದು ಇನ್ನೇನು ದೀಪಾವಳಿಗೆ ಹಬ್ಬಕ್ಕೆ ಫುಲ್ಲು ಡ್ರೈ ಆಗುತ್ತೆ. ಸೊ ಅವಾಗ ದೀಪ ಇಟ್ಟರೆ ಆಯಿತು. ಈ ಥರ ಚೆನ್ನಾಗಿದೆ. ನೀನೇನ ಮಾಡಿದ್ದು? ಸರಿ, ಇವಾಗ ಬನ್ನಿ ಇನ್ವೈಟ್ ಮಾಡೋಕ್ಕೆ ಹೋಗೋಣ. ಮತ್ತೆ ಬೇಗ ಬರಬೇಕಲ್ಲ. ಹಾಗೆ ಇನ್ನು ಒಬ್ಬೊಬ್ಬರು ಮನೆಗೆ, ಅಂದರೆ ನಮ್ಮ ಏರಿಯಾದಲ್ಲಿ ನಾನು ಆಗಲೇ ಹೇಳ್ದಂಗೆ ತುಂಬ ಹಿಂದೆ ಮುಂದೆ ನಾವಿರೋ ಲೈನು ಆ ಕಡೆ ಈ ಕಡೆ ಒಂದೊಂದು ಸ್ವಲ್ಪ ಒಳಗಡೆ ಎಲ್ಲ ಸ್ವಲ್ಪ ಒಂದು ಸ್ವಲ್ಪ ಹೋಗೋದಿದೆ, ಎಲ್ಲ ಹೋಗ್ತಾ ಇದ್ವಿ. ಮಳೆ ಬೇರೆ ಬಂದು ನಿಂತೋಗಿತ್ತು. ಸದ್ಯಕ್ಕೆ ನಾವು ಹೋಗೋವಾಗ ಮಳೆ ಇರಲಿಲ್ಲ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು ಮಳೆಯಲ್ಲಿ ಹೋಗೋದಕ್ಕೆ. ಒಬ್ಬೊಬ್ಬರ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಬಂದಿದ್ದೀವಿ. ಇನ್ನು ಇನ್ಸ್ಟಾಗ್ರಾಮ್ಗೆ ನೀವು ಕೂಡ ಮೆಸೇಜ್ ಮಾಡಿ, ನನಗೆ DM ಮಾಡಿ, ನಿಮಗೂ ಕೂಡ ನಾನು ಅಡ್ರೆಸ್ಸು ಯಾವಾಗ ಫಂಕ್ಷನ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಕಾಯ್ತಾ ಇರ್ತೀನಿ. ಈಗಾಗಲೇ ಸುಮಾರು ಜನ ಕಳಿಸಿದ್ದೀರಾ, ಅವ್ರಿಗೂ ನಾನು ವೆರಿ ಸೂನ್ ಶೀಘ್ರದಲ್ಲೇ ಅಡ್ರೆಸ್ಸು ಡೇಟು ಎಲ್ಲ ಕಳಿಸ್ತೀನಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬೈ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಯಾರೀಸ್ ಎಲ್ಲ ತೋರಿಸ್ತೀನಿ, ಕುಚ್ಚಿಗೆಲ್ಲ ಕೊಡ್ತಾರೆ ಅಷ್ಟೊತ್ತಿಗೆ. ಮತ್ತೆ ಸಿಗೋಣ, ಬಾಯ್.